ಅತ್ತೆ ಮತ್ತು ಸೊಸೆಯ ಬಂಧನ. ಒಂದು ಹಳ್ಳಿಯಲ್ಲಿ ಲಕ್ಷ್ಮಮ್ಮ ಎಂಬ ಅತ್ತೆ ವಾಸಿಸುತ್ತಿದ್ದಳು. ಆಕೆ ಸ್ವಭಾವದಲ್ಲಿ ಕಟ್ಟುನಿಟ್ಟಾದವಳು, ಸಂಪ್ರದಾಯಗಳನ್ನು ಬಹಳವಾಗಿ ಪಾಲಿಸುವವಳು. ಅವಳ ಮಗ ರಾಮು ಮದುವೆಯಾಗಿ ಸೀತೆಯನ್ನು ಮನೆಗೆ ಕರೆತಂದಾಗ ಲಕ್ಷ್ಮಮ್ಮನಿಗೆ ಹೊಸ ಸೊಸೆಯನ್ನು ಒಪ್ಪಿಕೊಳ್ಳುವುದು ಸ್ವಲ್ಪ ಕಷ್ಟವಾಗಿತ್ತು. ಸೀತೆ ನಗರದಲ್ಲಿ ಬೆಳೆದವಳು. ಆಕೆಗೆ ಹಳ್ಳಿಯ ಕೆಲಸಗಳು, ಸಂಪ್ರದಾಯಗಳು ಹೊಸದಾಗಿದ್ದವು. ಆದರೂ ಆಕೆ ಮನಸ್ಸಿನಲ್ಲಿ ಒಂದೇ ಆಸೆ ಇಟ್ಟುಕೊಂಡಿದ್ದಳು: ಈ ಮನೆ ನನ್ನದು, ಅತ್ತೆ ನನ್ನ ತಾಯಿ ಎಂದು. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಮಾಡುತ್ತಿದ್ದಳು. ಅತ್ತೆಯ ಮಾತುಗಳನ್ನು ಶಾಂತವಾಗಿ ಕೇಳುತ್ತಿದ್ದಳು. ಆದರೆ ಲಕ್ಷ್ಮಮ್ಮಗೆ ಸೀತೆಯ ಪ್ರತಿಯೊಂದು ಕೆಲಸದಲ್ಲೂ ತಪ್ಪೇ ಕಾಣಿಸುತ್ತಿತ್ತು. ನೀನು ಹೀಗೆ ಮಾಡಬಾರದು, ನಮ್ಮ ಮನೆಯಲ್ಲಿ ಹೀಗೆ ಇಲ್ಲ ಎಂದು ಆಗಾಗ್ಗೆ ಗದರಿಸುತ್ತಿದ್ದಳು. ಇದರಿಂದ ಸೀತೆ ಮನಸ್ಸಿನಲ್ಲಿ ನೋವುಗೊಂಡರೂ ಅವಳು ಪ್ರತಿಕ್ರಿಯೆ ನೀಡದೆ ಸಹನೆ ತಾಳುತ್ತಿದ್ದಳು. ಒಂದು ದಿನ ಲಕ್ಷ್ಮಮ್ಮ ಅಸ್ವಸ್ಥಳಾಗಿ ಹಾಸಿಗೆ ಹಿಡಿದಳು. ಮನೆಯೆಲ್ಲ ಕೆಲಸ ನಿಂತಂತಾಯಿತು. ಆಗ ಸೀತೆ ಎಲ್ಲ ಜವಾಬ್ದಾರಿಯನ್ನು ತನ್ನ ಮೇಲೆ ತೆಗೆದುಕೊಂಡಳು. ಅತ್ತೆಯ ಔಷಧಿ, ಊಟ,